ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿ ಪಾಠದ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು. ನಿಮಗೂ ಸಹಿತ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಬೇಗ ಆ ಪ್ರಶ್ನೆಗೆ ವಿಡಿಯೋವನ್ನು ತರಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ಯಾವ ರೀತಿ ಇತ್ತು ಅಂತ ಕೇಳಿದ್ರೆ 1 + sin a ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 + sin a ಈಕ್ವಲ್ ಟು 2 tan a ಅಂಥೇಳಿ ಪ್ರೂವ್ ಮಾಡಬೇಕು ನಾವು. ಓಕೆನಾ? ಇಲ್ಲಿ ನೋಡ್ರಿ, ಈ ಥರ ಕ್ವೆಶನ್ಸ್ ಕೊಟ್ಟಾಗ ಫಸ್ಟ್ ನೀವು ಏನು ಗಮನದಲ್ಲಿ ತಗೋಬೇಕು ಅಂತ ಕೇಳಿದ್ರೆ, ಯಾವತ್ತು ಲ ಸಾ ಅ ತೆಗಿಲಿಕ್ಕೆ ಬರುತ್ತಾ ಅಂಥೇಳಿ ನೋಡಬೇಕು. ಫಸ್ಟ್ ನೀವು ನೋಡಬೇಕಾಗುತ್ತೆ. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ಹೇಳಿಲ್ಲ, ಮ್ಯಾಕ್ಸಿಮಮ್ ಕ್ವೆಶನ್ಸ್ಗಳಿಗೆ ಈ ಥರ ಅಪ್ಲೈ ಆಗುತ್ತೆ. ಫಸ್ಟ್ ನೀವೇನು ಚೆಕ್ ಮಾಡಬೇಕು, ಲ ಸಾ ಅ ತೆಗಿಲಿಕ್ಕೆ ಬರುತ್ತಾ ಅಂಥೇಳಿ ಚೆಕ್ ಮಾಡಬೇಕು. ಎರಡನೇದು, ನೀವು ನಿಮಗೆ ಕೊಟ್ಟಿರುವಂಥ ಕ್ವೆಶ್ಚನನ್ನು ಸೈನ್ ಮತ್ತು ಕಾಸಿಗೆ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿರಿ, ಇಲ್ಲಿ ಮತ್ತೆ ಸೈನ್ ಮತ್ತು ಕಾಸಲ್ಲೇ ಕೊಟ್ಟಿದ್ದಾರೆ, ಇಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಕ್ವೆಶನ್ಸಲ್ಲಿ ಏನು ಮಾಡಿರ್ತಾರೆ, ನಿಮಗೆ ಟ್ಯಾನು, ಕಾಟ್, ಕಾಸೆಕ್, ಸೆಕ್ ಈ ಥರ ಫಾರ್ಮಲ್ಲಿ ಕ್ವೆಶನ್ಸ್ ಬಂದಿರುತ್ತೆ. ಈ ಥರ ಫಾರ್ಮಲ್ಲಿ ಬಂದಂತಹ ಕ್ವೆಶನ್ಸನ್ನು ನೀವು ಯಾವ ಥರ ತರಲಿಕ್ಕೆ ಟ್ರೈ ಮಾಡಬೇಕು, ಸೈನ್ ಮತ್ತು ಕಾಸಿಗೆ ತರಲಿಕ್ಕೆ ಟ್ರೈ ಮಾಡಬೇಕು. ಎರಡನೇದು, ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಸೈನ್ ಮತ್ತು ಕಾಸ್ ಈ ಥರ ಇದಕ್ಕೆ ತರಲಿಕ್ಕೆ ಟ್ರೈ ಮಾಡಬೇಕು. ಫಸ್ಟ್ ಯಾವತ್ತು ಏನನ್ನು ಫೈಂಡ್ ಔಟ್ ಮಾಡಬೇಕು, ಲ ಸಾ. ಎರಡನೇದೇನು, ಸೈನ್ ಎ ಮತ್ತು ಕಾಸ್ ಎ. ಇನ್ನು ಮೂರನೇದು, ನಿತ್ಯ ಸಮೀಕರಣಗಳನ್ನು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಏನು ಹೇಳ್ರಿ, ನಿತ್ಯ ಸಮೀಕರಣಗಳು, ಇದನ್ನು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಈ ಮೂರು ಟ್ರಿಕ್ಕನ್ನು ನೆನ್ಪಿಟ್ಕೊಂಡ್ರೆ ಈ ಥರ ಕ್ವೆಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನು ಫಸ್ಟ್ ಪ್ರಾಬ್ಲಮಿಗೆ ಬರೋಣ. ಫಸ್ಟು ಲ ಸಾ ಅ ತೆಗಿಲಿಕ್ಕೆ ಬರುತ್ತಾ ಅಂಥೇಳಿ ಚೆಕ್ ಮಾಡಿರಿ ಅಂತಂದೆ, ಹೌದಾ? ಇಲ್ಲೂ ನೋಡ್ರಿ, ಇದು ಭಿನ್ನ ರಾಶಿ ರೂಪದಲ್ಲಿದೆ, ಅಂದರೆ ಎ ಭಾಗಿಸು ಬಿ ಫಾರ್ಮಲ್ಲಿದೆ. ಎರಡೂ ಕ್ವೆಶನ್ ಅದೇ ಥರ ಇದೆಯಲ್ವಾ? ಹಾಗಾದರೆ ನಾವೇನು ಮಾಡ್ಬೋದು, ಇಲ್ಲಿ ಲ ಸಾ ಅವನ್ನು ತೆಗಿಬಹುದು. ಓಕೆನಾ? ಈಗ ಕಾಸ್ ಎ ಮತ್ತು 1 + sin a, ಲ ಸಾ ಏನಾಗುತ್ತೆ, ಕಾಸ್ ಎ ಇಂಟು 1 + sin a ಅಂತಲೇ ಆಗುತ್ತೆ. ಅಲ್ಲಿ ಎರಡು ಸಪ್ರೇಟ್ ಆಗಿರೋದನ್ನು ಇಲ್ಲಿ ಕೂಡಿಸಿ ಬರಿಬೇಕಷ್ಟೆ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಕಾಸ್ ಎ ಆಲ್ರೆಡಿ ಇದೆ, ನಮಗೇನು ಬೇಕು, 1 + sin a ಅನ್ನೋದು ಬೇಕಲ್ವಾ? ಇಲ್ಲಿ ಹಾಗಾದರೆ ಎದರಿಂದ ಗುಣಿಸ್ಬೇಕು, 1 + sin a ದಿಂದ ಗುಣಿಸ್ಬೇಕು. ಇಲ್ಲಿ 1 + sin a ದಿಂದ ಗುಣಿಸಿದ್ರೆ ಇಲ್ಲೂ ಸಹಿತ ಏನು ಮಾಡಬೇಕು, 1 + sin a ದಿಂದನೇ ಗುಣಿಸ್ಬೇಕು. ಅರ್ಥ ಆಯ್ತಾ? ಈಗ ಲಸ ತೆಗೆದಿದ್ದೀವಿ, ಲಸ ಏನು, ಕಾಸ್ ಎ 1 + sin a. ಇಲ್ಲಿ ಕಾಸ್ ಎ ಅಷ್ಟೇ ಇದೆ, ನಮಗೇನು ಬೇಕು, ಅದ್ರ ಜೊತೆ 1 + sin a ಬೇಕಲ್ವಾ? ಹಾಗಾದರೆ ಎಷ್ಟರಿಂದ ಗುಣಿಸ್ಬೇಕು, 1 + sin a ದಿಂದ ಗುಣಿಸ್ಬೇಕು. ಇಲ್ಲಿ 1 + sin a ದಿಂದ ಗುಣಿಸಿದ್ರೆ ಇಲ್ಲೂ ಸಹಿತ ಯಾವುದರಿಂದ ಗುಣಿಸ್ಬೇಕು, 1 + sin a. ಇಲ್ಲಿ ಆಲ್ರೆಡಿ 1 + sin a ಇದೆ, ಇಲ್ಲಿ ಮತ್ತೊಂದು 1 + sin a ಬಂತು. ಹಾಗಾದರೆ ಏನಿದೆ, 1 + sin a ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದಾ? ಎರಡು ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಹೋಲ್ ಸ್ಕ್ವೇರ್ ಅಂತೇಳಿ ಬರೆದೆ. ಇಲ್ಲಿ ಮೈನಸ್ ಚಿಹ್ನೆ ಇದೆಯಲ್ಲ, ಸೊ ಮೈನಸ್ ಚಿಹ್ನೆ ಹಾಕಿ. ಇಲ್ಲಿ ನೋಡ್ರಿ, ಇಲ್ಲಿ 1 + sin a ಇದೆ, ನಮಗೆ ಏನಕ್ಕೆ ಚೇಂಜ್ ಆಗಬೇಕು, ಕಾಸ್ ಎ ಇಂಟು 1 + sin a ಅಂತೇಳಿ ಚೇಂಜ್ ಆಗಬೇಕು. ಹಾಗಾದರೆ ಯಾವುದರಿಂದ ಗುಣಿಸ್ಬೇಕು, ಇಲ್ಲಿ ಕಾಸ್ ಎ ದಿಂದ ಗುಣಿಸ್ಬೇಕು. ಇಲ್ಲಿ ಕಾಸ್ ಎ ದಿಂದ ಗುಣಿಸಿದ್ರೆ ಇಲ್ಲೂ ಎಷ್ಟರಿಂದ ಗುಣಿಸ್ಬೇಕು, ಕಾಸ್ ಎ ದಿಂದ ಗುಣಿಸ್ಬೇಕು. ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ, ಕಾಸ್ ಎ ಸ್ಕ್ವೇರ್ ಅಥವಾ ಕಾಸ್ ಸ್ಕ್ವೇರ್ ಎ ಯಾವುದಾದ್ರೂ ಬರಿಬೋದು, ಅದು ನಮ್ಮ ಇಷ್ಟ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂಥೇಳಿ, 1 + sin a ಹೋಲ್ ಸ್ಕ್ವೇರ್, ಇದನ್ನು a + b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರಿಬಹುದಾ? ಹೌದಲ್ವಾ? ಹಾಗಾದರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಈ ಫಾರ್ಮುಲಾ ಎಲ್ಲ ಇಲ್ಲಿ ಬರಿಬೇಡ್ರಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಇಲ್ಲಿ ಬರಿತಾ ಇರೋದು, ಸಪ್ರೇಟಾಗಿ ಬರ್ಕೊಳ್ರಿ. a + b ಹೋಲ್ ಸ್ಕ್ವೇರ್ ಈಕ್ವಲ್ ಟು a² + 2ab + b² ಅಂಥೇಳಿ. ಇಲ್ಲಿ a ಜಾಗದಲ್ಲಿ ಏನು ಕೊಟ್ಟಿದ್ದಾರೆ, 1, b ಜಾಗದಲ್ಲಿ ಏನು ಕೊಟ್ಟಿದ್ದಾರೆ, sin a ಜಾಗದಲ್ಲಿ b ಜಾಗದಲ್ಲಿ 1 ಮತ್ತು sin a ಹಾಕಿ ಅಪ್ಲಿಕೇಶನ್ ಮಾಡಿದ್ರೆ ಆಯಿತು. a ಅಂದರೆ 1² ಪ್ಲಸ್ b 2ab, 2 ಇಂಟು a ಅಂದರೆ 1, 2 ಅಂದರೆ 2 ಬಂದುಬಿಡುತ್ತೆ, ಮತ್ತು a ಬರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. 2 sin a ಪ್ಲಸ್ sin ಸ್ಕ್ವೇರ್ a, ಓಕೆನಾ, ಮೈನಸ್ ಕಾಸ್ ಸ್ಕ್ವೇರ್ a ಇದೆ. ಓಕೆ, ಡಿವೈಡೆಡ್ ಬೈ ಕಾಸ್ ಎ ಇಂಟು 1 + sin a ಅಂತೇಳಿ ಹಾಗೆ ಬರಿತೀನಿ. ಓಕೆನಾ? ಈಗ ನೋಡ್ರಿ, ಒಂದೇದು ಲಸ ಅಪ್ಲೈ ಮಾಡಿದ್ರೆ ಆಮೇಲೆ ಏನು ಹೇಳಿದ್ದೆ, ಈಗ ಕಾಟು ಟ್ಯಾನ್ ಅಥವಾ ಸೆಕ್ ಏನಾದ್ರು ಇದ್ದರೆ ಅದನ್ನು ಸೈನ್ ಮತ್ತು ಕಾಸಿಗೆ ತರಲಿ ಅಂತ ಹೇಳಿದ್ದೆ. ಇಲ್ಲೆಲ್ಲ ಸೈನ್ ಮತ್ತು ಕಾಸಲ್ಲೇ ಇದೆ, ಇದನ್ನು ಅಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಇರೋದು ಯಾವುದು, ನಿತ್ಯ ಸಮೀಕರಣ. ಈಗ ಎಲ್ಲರೂ ಒಂದು ಕಡೆ ನಿತ್ಯ ಸಮೀಕರಣ ಹಾಕ್ಲಿಕ್ಕಾಗತ್ತಾ ಅಂತ ಹೇಳಿ ನೋಡ್ತೀನಿ. 1 ಸ್ಕ್ವೇರ್ ಅಂದರೆ ಏನಂತ ಬರಿಬೋದು, 1 + 2 sin a ಪ್ಲಸ್ sin ಸ್ಕ್ವೇರ್
ಎ ಮೈನಸ್ ಈ ಕಾಸ್ ಸ್ಕ್ವೇರ್ ಎ ಇದೆಯಲ್ಲ, ಈ ಕಾಸ್ ಸ್ಕ್ವೇರ್ ಎನ ನಾನೇನಂತ ಬರೀಬೋದು ನೋಡ್ರಿ, ಒಂದು ನಿತ್ಯ ಸಮೀಕರಣ. ಟೋಟಲಾಗಿ 3 ನಿತ್ಯ ಸಮೀಕರಣ ಇದೆ. ಅದರಲ್ಲಿ ಒಂದು ತಗೋತಾ ಇದ್ದೀನಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಹೇಳಾಗುತ್ತೆ. ನಮಗೇನು ಬೇಕು, ಕಾಸ್ ಸ್ಕ್ವೇರ್ ಎ ಬೇಕಲ್ವಾ. ಸೊ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ 1, ಈ ಸೈನ್ ಸ್ಕ್ವೇರ್ ಎನ ಆ ಕಡೆ ತೊಗೊಂಡೋಗ್ತೀನಿ, ಮೈನಸ್ ಸೈನ್ ಸ್ಕ್ವೇರ್ ಎ ಅಂತೇಳಾಗುತ್ತೆ. ಪ್ಲಸ್ ಸೈನ್ ಸ್ಕ್ವೇರ್ ಎ ಇದೆಯಲ್ಲ, ಆ ಕಡೆ ಹೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಏನಂತ ಬರೀಬಹುದು, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂಥೇಳಿ ಬರಿಬೋದು. ಡಿವೈಡೆಡ್ ಬೈ ಏನಿದೆ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂಥೇಳಿ ಬಂತು. ಓಕೆನಾ. ಈಗ ನೋಡ್ರಿ, ಈ ಮೈನಸ್ಸಿಂದ ನಾನು ಏನು ಮಾಡ್ತೀನಿ, ಈ ಒಳಗಡೆ ಎಲ್ಲ ಗುಣಾಕಾರ ಮಾಡ್ಕೊಂಡ್ಬಿಡ್ತೀನಿ. ಓಕೆ, 1 ಪ್ಲಸ್ 2 ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ, ಇಲ್ಲಿ ತನಕ ಹಾಗೆ ಇದೆ. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಮೈನಸ್ ಮೈನಸ್ 1, ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎ. ಓಕೆನಾ. ಇಲ್ಲಿ ಡಿವೈಡೆಡ್ ಬೈ ಏನು ಉಳಿಯುತ್ತೆ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಹೇಳಿ ಉಳಿತು. ಇಲ್ಲಿ -1 +1, ಏನೂ ಇಲ್ಲ ಅಂದರೆ +1 ಇದೆ ಅಂತೇಳಿ ಅರ್ಥ ಅಲ್ವಾ. -1 +1 ಏನಾಗೋಯ್ತು, ಕ್ಯಾನ್ಸಲ್ ಆಯಿತು. ಈಗ ಉಳಿದಿರೋದೇನೇನು, 2 ಸೈನ್ ಎ ಉಳಿತು. ಇಲ್ಲಿ ನೋಡ್ರಿ, ಇಲ್ಲಿ ಸೈನ್ ಸ್ಕ್ವೇರ್ ಎ, ಇಲ್ಲಿ 1 ಏನೂ ಇಲ್ಲ ಅಂದರೆ 1 ಸೈನ್ ಸ್ಕ್ವೇರ್ ಎ, ಇಲ್ಲೂ ಸಹಿತ ಏನಿದೆ 1 ಸೈನ್ ಸ್ಕ್ವೇರ್ ಎ. ಟೋಟಲಾಗಿ ಎಷ್ಟು ಸೈನ್ ಸ್ಕ್ವೇರ್ ಎ ಆಯಿತು, 2 ಸೈನ್ ಸ್ಕ್ವೇರ್ ಎ ಅಂಥೇಳಿ ಬಂತು. ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂಥೇಳಿ ಬರಿತೀವಿ. ಓಕೆನಾ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ ಸೈನ್ ಎ ಇದೆ, ಇಲ್ಲೂ 2 ಸಲ ಸೈನ್ ಎ ಇದೆ. ಹಾಗಾದರೆ ಒಂದು ಸೈನ್ ಎನ ಕಾಮನ್ ತೆಗಿಬೋದಾ, ಇಲ್ಲಿ 2 ಇದೆ, ಇಲ್ಲೂ 2, ಸೊ 2 ಸಹಿತ ಕಾಮನ್ ತೆಗಿಬೋದು. 2 ಸೈನ್ ಎಯನ್ನು ಕಾಮನ್ ತೆಗೆದೆ. ಇಲ್ಲಿ 2 ಸೈನ್ ಎ ಇತ್ತು, ಅದನ್ನು ಹೊರಗೆ ತೆಗೆದುಬಿಟ್ಟಿನಿ. ಏನು ಉಳಿತು, ಏನೂ ಉಳಿಲಿಲ್ಲ. ಏನೂ ಉಳಿಲಿಲ್ಲ ಅಂದರೆ 1 ಉಳಿತು ಅಂಥೇಳಿ ಅರ್ಥ. ಪ್ಲಸ್ ಇಲ್ಲಿ ನೋಡ್ರಿ, 2 ಸೈನ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಅಂದರೆ ಸೈನ್ ಎ 2 ಸಲ ಇದೆ ಅಂತೇಳಿ ಅರ್ಥ. ಅದರಲ್ಲಿ 1 ಸಲ ಇಲ್ಲಿ ಬರೆದಿದ್ದೀನಿ, ಇನ್ನೊಂದು ಸಲ ಇಲ್ಲಿ ಬರೀಬೇಕಲ್ವಾ, ಅದನ್ನು ಇಲ್ಲಿ ಬರೀತೀನಿ. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಹಾಂ, ಇಲ್ಲಿ ನೋಡ್ರಿ, 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯ್ತಲ್ವಾ. ಹಾಗಾದ್ರೆ ಏನೇನು ಉಳೀತು ಅಂತ ಹೇಳಿ ನೋಡ್ರಿ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬಂತು. ಈ ಕಡೆ ಇಲ್ಲಿ ಬರಿತೀನಿ ನೋಡ್ರಿ, 2 ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬರಿತೀನಿ ಅದನ್ನು. ಹಾಗಾದ್ರೆ ಉತ್ತರ 2 ಇಂಟು ಸೈನ್ ಎ ಬೈ ಕಾಸ್ ಎ. ನಿಮಗೆ ಆಲ್ರೆಡಿ ಇದ್ದಿರೋದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಂಬಿಡ್ರಿ. ಇದು ತ್ರಿಕೋನಮಿತಿದು ಏನು ಬೇಸಿಕ್ ಇನ್ಫಾರ್ಮೇಷನ್ ಇದೆಯಲ್ಲ ಅದಕ್ಕೋಸ್ಕರ. ಇದನ್ನು ನೋಡಿಕೊಂಡ್ರೆ ಇದನ್ನು ಈಸಿಯಾಗಿ ಮಾಡ್ಬೋದು. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತಂದರೆ ಟ್ಯಾನ್ ಎ ಅಂಥೇಳಿ ಅರ್ಥ. ಈ ಇಂಟು ತೆಗೆದ್ರೆ 2 ಟ್ಯಾನ್ ಎ ಅಂಥೇಳಿ ಉತ್ತರ ಬಂತು. ಈಗ ನಮಗೆ ಕ್ವೆಶನಲ್ಲಿ ಬರಬೇಕಾಗಿರೋದೇ, ನೀವು ಒಂದು ಸಲ ಚೆಕ್ ಮಾಡಿರಿ. ಹಾಂ, ಆನ್ಸರ್ ಏನು, 2 ಟ್ಯಾನ್ ಎ ಬರಬೇಕು. ನಮಗೇನು ಬಂತು ಆನ್ಸರು, 2 ಟ್ಯಾನ್ ಎ ಅಂಥೇಳಿ ಆನ್ಸರ್ ಬಂತು. ಓಕೆನಾ. ಇದನ್ನು ಇಷ್ಟು ಈಸಿಯಾಗಿ ಸುಲಭವಾಗಿ ಲೆಕ್ಕವನ್ನು ಮಾಡಬಹುದು ಯಾವಾಗ, ಈ 3 ಟ್ರಿಕ್ಕನ್ನು ಅಪ್ಲೈ ಮಾಡಿಕೊಂಡಾಗ. ಈ 3 ಟ್ರಿಕ್ಕು ಗೊತ್ತಾಗ್ಬಿಟ್ರೆ ಈಸಿಯಾಗಿ 90% ಪ್ರಾಬ್ಲಮಲ್ಲಿ ಇದು ಅಪ್ಲೈ ಆಗುತ್ತೆ. ಬಟ್ ಕೆಲವೊಂದು ಪ್ರಾಬ್ಲಮಲ್ಲಿ ಅಪ್ಲೈ ಆಗಲ್ಲ ಅಷ್ಟೇ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸಲ್ಲಿ ಇದು ಅಪ್ಲೈ ಆಗುತ್ತೆ. ಫಸ್ಟ್ ಲಸ ನೋಡಿರಿ, ಆಮೇಲೆ ಇರುವಂಥ ಅನುಪಾತವನ್ನು ಸೈನ್ ಮತ್ತು ಕಾಸಿಗೆ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಂತೂ ಸೈನ್ ಮತ್ತು ಕಾಸೆಲ್ಲ ಇತ್ತು, ಸೊ ಚೇಂಜ್ ಮಾಡೋ ಅವಶ್ಯಕತೆ ಬರಲಿಲ್ಲ. ಅದಾದಮೇಲೆ ನಿತ್ಯ ಸಮೀಕರಣಗಳು ಅಪ್ಲೈ ಆಗುತ್ತಾ ಅಂಥೇಳಿ ಚೆಕ್ ಮಾಡಿರಿ. ಇದು 3 ಚೆಕ್ ಮಾಡಿಬಿಟ್ರೆ ನಿಮ್ಮ ಉತ್ತರ ಈಸಿಯಾಗಿ ಬರುತ್ತೆ. ಓಕೆನಾ. ಸರಿ, ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.